ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮೊಹರಂ ಹಬ್ಬದ ಶುಭಾಶಯಗಳು. ಇವತ್ತು ಬುಧವಾರ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಬಿರಿಯಾನಿಗೆ ಅರ್ಧ ಕೆಜಿ ಚಿಕನ್ನು, ಬಾಸ್ಮತಿ ಅವಲಕ್ಕಿ ಒಂದು ಗ್ಲಾಸ್ ತುಂಬ, ಈ ಗ್ಲಾಸ್ ತುಂಬ ತಗೊಂಡಿದ್ದೀನಿ. ಒಂದು ಅರ್ಧ ಗಂಟೆ ನೆನೆಸಿದ್ದೀನಿ ಅಕ್ಕಿನ. ಹಸಿ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಪುದೀನ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಗಸಗಸೆ, ಚಕ್ಕ, ಲವಂಗ, ಜಾಪತ್ರೆ, ಬಿರಿಯಾನಿ ಎಲೆ. ಇವಾಗ ಇದನ್ನಿಷ್ಟು ಮಿಕ್ಸಿಗೆ ಹಾಕ್ತೀನಿ. ಇವಾಗ ನುಣ್ಣಗಾಗಿದೆ ಮಸಾಲೆ ಎಲ್ಲ. ಚಿಕನ್ನು ಒಂದೆರಡು ಸಲ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಹೀಟ್ ಬಂದಿದೆ. ಒಂದು 6 ಸ್ಪೂನು ಕಡಲೆಕಾಯಿ ಎಣ್ಣೆ ಹಾಕ್ತಾಯಿದ್ದೀನಿ. ಬಿರಿಯಾನಿ ಎಲೆ ಹಾಕ್ತಾಯಿದ್ದೀನಿ ಒಂದೆರಡು. ಇವಾಗ ಚಿಕನ್ ಹಾಕ್ತಾಯಿದ್ದೀನಿ. ಈ ಚಿಕನ್ನು ಒಂದೆರಡು ನಿಮಿಷ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಚಿಕನ್. ಎಣ್ಣೆಯಲ್ಲಿ ಫ್ರೈ ಆಗಿದೆ ಇವಾಗ ಚಿಕನ್ನು. ಇವಾಗ ಮಸಾಲ ಹಾಕ್ತೀನಿ. ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ವಿ ಆವಾಗಲೇ ಮಸಾಲ, ಅದನ್ನೇ ಇವಾಗ ಮಸಾಲೆ ಎಲ್ಲ ಒಂದೆರಡು ನಿಮಿಷ ಚಿಕನ್ನೆಲ್ಲ ಫ್ರೈ ಆಗಬೇಕು. ಅರಿಶಿನ ಸ್ವಲ್ಪ, ಖಾರದ ಪುಡಿ 2 ಸ್ಪೂನು, ಧನಿಯಾ ಪುಡಿ, ಇದನ್ನಿಷ್ಟು ಇವಾಗ ಈ ಮಸಾಲೆ ಎಲ್ಲ ಹಾಕಬೇಕು. ಇವಾಗ ಸ್ವಲ್ಪ ಮಸಾಲೆ ಎಲ್ಲ ಕುದಿ ಬಂದಿದೆ. ಇವಾಗ ಬಾಸ್ಮತಿ ಅಕ್ಕಿ ಇದರಲ್ಲಿ ಹಾಕ್ತೀನಿ. ಇವಾಗ ಅಕ್ಕಿ ಹಾಕ್ತಾಯಿದ್ದೀನಿ. ಇವಾಗ ಒಂದೆರಡು ನಿಮಿಷ ಈ ಥರ ಅಕ್ಕಿ ಎಲ್ಲ ಮಸಾಲೆಯಲ್ಲಿ ಇದಾಗಬೇಕು, ಫ್ರೈ ಆಗಬೇಕು. ಈ ಗ್ಲಾಸ್ ತುಂಬ ಅಕ್ಕಿ ತೊಗೊಂಡಿದ್ವಿ. ಈ ಗ್ಲಾಸ್ ತುಂಬ 2.5 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನಾನು. ಆವಾಗೊಂದು ಗ್ಲಾಸು, ಇವಾಗೊಂದು ಗ್ಲಾಸ್, ಇದೊಂದು ಗ್ಲಾಸ್, 2 ಗ್ಲಾಸು. ಯಾಕಂದರೆ ಚೆನ್ನಾಗಿ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಬೇಕು. ಅದಕ್ಕೋಸ್ಕರ ಇನ್ನೊಂದು ಅರ್ಧ ಗ್ಲಾಸ್ ಜಾಸ್ತಿ ಆಗ್ತಾಯಿದೆ ನೀರು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇವಾಗ ಚೆನ್ನಾಗಿ ಒಂದ್ಸಲ ಈ ಥರ ಅನ್ಬೇಕು. ಆ ಥರ ಒಂದೊಂದು 4 ವಿಜಿಲು ಬರಬೇಕು. ಇವಾಗ ಕುಕ್ಕರ್ ಮುಚ್ತಾ ಇದ್ದೀನಿ. ಇವಾಗ ಫ್ರೆಂಡ್ಸ್, ಬಿರಿಯಾನಿ ಆಗಿದೆ. ತುಂಬ ಚೆನ್ನಾಗಿದೆ ನೋಡ್ರಿ, ಉದುರಾಗಿ ಬಂದಿದೆ. ಒಂದ್ಸಲ ಟ್ರೈ ಮಾಡಿರಿ ಫ್ರೆಂಡ್ಸ್. ಬಿರಿಯಾನಿ ತುಂಬ ಚೆನ್ನಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.